ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಬೇಜಾರಲ್ಲಿದ್ದೀರಾ? ಚೆಕ್ ತುಳಸಿವ್ರೆ, ಅವತ್ತು ಅನಾಥಾಶ್ರಮದವರು ಮನೆಗೆ ಬಂದಿದ್ರಲ್ಲ, ಅವರಿಗೆ ಚೆಕ್ ತಗೊಂಡೋಗಿ ಕೊಟ್ಟೆ, ಅವರು ತಗೊಳ್ಳಿಲ್ಲ. ಯಾಕೆ ಮಾಧವ್ ಅವರೇ? ಯಾಕೂ ಇಲ್ಲ, ಆ ವಿಷಯ ಬಿಡಿ. ನನಗೆ ಗೊತ್ತು, ನಾನು ಅವತ್ತು ಅವ್ರನ್ನ ಹಾಗೆ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರಿಗೆ ನನ್ನ ಮೇಲೆ ಇನ್ನೂ ಬೇಜಾರು ಹೋಗಿಲ್ಲ ಅಲ್ವಾ? ಹೌದು ತುಳಸಿವ್ರೆ, ಅವರು ಅದನ್ನು ತುಂಬ ಮನಸ್ಸಿಗೆ ತಗೊಂಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಅವ್ರ ಆಶ್ರಮ ನಡೀತಾ ಇದ್ದಿದ್ದೆ ನಮ್ಮ ಮನೆಯಿಂದ ಕೊಡೋ ದುಡ್ಡಿಂದ. ಈಗ ಅವ್ರಿಗೆ ತುಂಬ ಖರ್ಚಿದೆ, ಅವ್ರ ಹತ್ರ ದುಡ್ಡಿಲ್ಲ. ಆದರೂ ಯಾಕೋ ನಾವು ಕೊಟ್ಟರು ಅವರು ತಗೊಳಕ್ಕೆ ರೆಡಿ ಇಲ್ಲ. ಛೇ, ಎಂಥ ಕೆಲಸ ಆಗೋಯ್ತು. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಚಿಂತೆ ಮಾಡಬೇಡಿ, ನಾನು ಹೇಗಾದರೂ ಮಾಡಿ ನನ್ನ ಫ್ರೆಂಡ್ಸ್ ಕಡೆಯಿಂದನಾದರೂ ಅವರಿಗೆ ಹೆಲ್ಪ್ ಮಾಡಿಸ್ತೀನಿ. ನನ್ನಿಂದ ಇಷ್ಟೊಂದು ಸಮಸ್ಯೆ ಆಗಿದೆ ಅಲ್ವಾ, ನಾನೇ ಹೇಗಾದರೂ ಮಾಡಿ ಇದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದು ಏನಾಗುತ್ತೋ ಆಗಲಿ, ಈ ಚೆಕ್ನ ನಾನೇ ಅವ್ರಿಗೆ ತಲುಪಿಸ್ತೀನಿ. ಪರವಾಗಿಲ್ಲ ತುಳಸಿಯವರೇ, ನೀವು ಅಲ್ಲಿಗೆ ಹೋಗೋದು ಬೇಡ. ನಾನೇ ಹೇಗಾದರೂ ಇನ್ನೊಂದ್ಸಲ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡ್ತೀನಿ. ನಿಮ್ಮ ಮಾತು ಕೇಳಲಿಲ್ಲ ಅಂದ್ರಲ್ಲ ಮಾಧವ್ ಅವರೇ, ಅವ್ರು ನನಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ಬೇಡ ಬೇಡ, ನೀವು ಅಲ್ಲಿಗೆ ಹೋಗೋ ಹಾಗಿಲ್ಲ. ಯಾಕೆ? ಅಂದರೆ ನಾನೇ ಹೋಗಿ ಬರ್ತೀನಿ ಅಂತ. ನಮಸ್ತೆ. ಏನಿಶಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ, ಅದಕ್ಕೆ ಕ್ಷಮೆ ಕೇಳೋಣ ಅಂತ ಬಂದೆ. ದಯವಿಟ್ಟು ಈ ಚೆಕ್ ತಗೊಳ್ಳಿ, ನನಗೆ ಕ್ಷಮಿಸಿ. ನೋಡಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮಗೆ ಕಷ್ಟ ಇದೆ ನಿಜ, ಹಾಗಂತ ನಮ್ಮ ಮೇಲೆ ನಂಬಿಕೆ ಇಲ್ಲಿರೋ ಹತ್ರ ನಾವು ದೇಣಿಗೆ ತಗೊಳ್ಳಲ್ಲ. ಕ್ಷಮಿಸಿ. ನೋಡಿ, ನಾನು ಅವತ್ತು ಹಾಗೆ ಮಾತಾಡಬಾರ್ದಾಗಿತ್ತು. ಅವತ್ತಷ್ಟೇ ನನ್ನ ಸೊಸೆ ಅವ್ರ ಮನೆಗೆ ಯಾರೋ ದೇಣಿಗೆ ಕೇಳಕ್ಕೆ ಬಂದಿದ್ರಂತೆ, ಅದು ಸುಳ್ಳಾಗಿತ್ತಂತೆ ಅಂತ ಹೇಳಿದ್ಲು. ಅದೇ ನನ್ನ ತಲೆಯಲ್ಲಿತ್ತು, ಅದಕ್ಕೆ ಹಾಗೆಲ್ಲ ಹೇಳಿಬಿಟ್ಟೆ. ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ? ಖಂಡಿತ ನನಗೆ ಅವತ್ತು ಆ ಕ್ಷಣದಲ್ಲಿ ಗೊತ್ತಾಗಲಿಲ್ಲ. ನನಗೆ ನಿಮ್ಮ ಮೇಲೆ ನಂಬಿಕೆ ಇರಲಿಲ್ಲ ಅಂದರೆ ನಾನು ಇಲ್ಲಿವರೆಗೂ ಬರೋ ಪ್ರಯತ್ನನೇ ಮಾಡ್ತಾ ಇರಲಿಲ್ಲ ಅಲ್ವಾ? ಕೆಲವೊಂದು ಸಲ ಗೊತ್ತಿಲ್ಲದೆ ತಪ್ಪಾಗತ್ತೆ, ನಾನು ಅದನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ಒಂದು ಅವಕಾಶ ಕೊಡಿ. ಪರವಾಗಿಲ್ಲ ಬಿಡಿ. ನಾನು ಜಾಸ್ತಿ ಓದ್ಕೊಂಡವಳಲ್ಲ, ಹೊರಗಿನ ಪ್ರಪಂಚದ ಜ್ಞಾನ ಅಷ್ಟಾಗಿಲ್ಲ. ಮಾಧವ್ ಅವ್ರ ಮನೆಗೆ ಬಂದು ತುಂಬ ದಿನ ಆಗಿಲ್ಲ. ಅದು ಅಲ್ಲದೆ ನಿಮ್ಗಳ ಬಗ್ಗೆ ನನಗೆ ಗೊತ್ತೂ ಇರಲಿಲ್ಲ. ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ, ಅದ್ರ ಬಗ್ಗೆ ನನಗೆ ಪಶ್ಚಾತ್ತಾಪ ಇದೆ. ದಯವಿಟ್ಟು ಕ್ಷಮಿಸಿ. ಆಯ್ತು, ನಿಮ್ಮನ್ನ ನೋಡಿದಾಗಲೇ ಅನ್ಕೊಂಡೆ ನಿಮ್ಮ ಮನಸ್ಸಲ್ಲಿ ಕಲ್ಮಶ ಇಲ್ಲ ಅಂತ. ಹಾಗಿದ್ದಾಯ್ತು ಬಿಡಿ, ನಾವು ನಿಮ್ಮನ್ನ ಕ್ಷಮಿಸಿದೀವಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.